ಗೈಸ್, ನಾನು ಏನಕ್ಕೋ ರೆಡಿ ಆದೆ. ಏನಕ್ಕೆ ಅಂತ ಹೇಳಿ ಸ್ವಲ್ಪ ದಿನದಲ್ಲೇ ಹೇಳ್ತೀನಿ. ಬಿಕಾಸ್ ಇವಾಗ ನಾನು ಶೇರ್ ಮಾಡೋ ಹಾಗಿಲ್ಲ, ಓಕೆನಾ? ಸೊ ಹೇಗೂ ರೆಡಿ ಆಗೋದಾಗ್ಬಿಟ್ಟಿದ್ದೀನಿ. ನಂದು ಆಫೀಸ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಬಿಕಾಸ್ ನಾನು ವೀಕಲ್ಲಿ 3 ಡೇಸ್ ಹೋಗಲೇಬೇಕು. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಇವಾಗ ಹೊರಟಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ, ಮೇ ಬಿ 12 ಗಂಟೆ ಅಷ್ಟೊತ್ತಿಗೆ ನಾನು ಇರ್ತೀನಿ ಅನಿಸುತ್ತೆ. ನಾನೇನಂದರೆ ನನಗಲ್ಲಿ 5 ಮಿನಿಟ್ಸ್ ಇದ್ರೂ ಸಾಕು, ಹೋಗಿ ಬಂದರೆ ಆಯ್ತಷ್ಟೇ. ಏನು ತುಂಬ ಹೊತ್ತು ಅಲ್ಲೇ ಇರಬೇಕು ಅಂತ ಎಲ್ಲ ಏನಿಲ್ಲ. ಸೊ ಬನ್ನಿ ಗೈಸ್, ಇವಾಗ ಆಫೀಸ್ ಹೋಗೋಣ. ನಂದು ಆಫೀಸ್ ಬಂದುಬಿಟ್ಟು ಆಲ್ಮೋಸ್ಟ್ 2 ಗಂಟೆ ಜರ್ನಿ. ಸೊ ಬೇಗ ಹೊರಡಬೇಕಿತ್ತು, ಬಟ್ ನನಗೆ 10 ಗಂಟೆಗೆ ನಾನು ಹೇಳ್ದಂಗೆ ಬೇರೆ ಏನೋ ಸ್ಕೆಡ್ಯೂಲ್ ಆಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಇವಾಗ ಹೊರಟ್ಬಿಟ್ಟು ಮೇ ಬಿ ರೀಚ್ ಆಗೋದು ಲೇಟ್ ಆಗುತ್ತೆ. ಬಟ್ ಏನಂದರೆ ಅಲ್ಲಿ ಹೋಗಿ ಒಂದು 5 ಮಿನಿಟ್ಸ್ ಇದ್ದರೂ ಸಾಕು. ಸೊ ಅಲ್ಲಿಂದ ವಾಪಸ್ ಬಂದುಬಿಡ್ತೀನಿ. ಆಮೇಲೆ ಇನ್ನೇನಿಲ್ಲ, ಮತ್ತೆ ಇಲ್ಲಿ ಕೆಲಸ ಮಾಡೋದು ಅಷ್ಟೇ. ಇದು ನನ್ನ ಹಳೆ ಟಾಪ್, ಇದು ನಾನು ತುಂಬ ಸರಿ ಹಾಕಿದ್ದೀನಿ, ಮತ್ತು ಅದನ್ನು ರಿಪೀಟ್ ಮಾಡ್ತೀನಿ. ನನ್ನ ಬಟ್ಟೆನ ಕನಿಷ್ಠ ಅಂದರೂ 10 ರಿಂದ 15 ಸರಿ ರಿಪೀಟ್ ಮಾಡ್ತೀನಿ ಅನಿಸುತ್ತೆ. ಇನ್ನೂ ಜಾಸ್ತಿನೇ ಮಾಡಿರ್ತೀನಿ. ನೀವೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ವ್ಯೂಸ್ ಬಂದು ನನ್ನ ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಆದಾಗ ಅದರಿಂದ ಒಳ್ಳೊಳ್ಳೆ ಬಟ್ಟೆ ತೊಗೋತೀನಿ, ಆಯಿತಾ? ಏನಿಲ್ಲ ಗೈ, ಸುಮ್ಮನೆ ಹೇಳಿದೆ ಅಷ್ಟೇ. ಸೊ ನಾನು ತುಂಬ ಬಟ್ಟೆಗೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಲ್ಲ. ಗೋಲ್ಡಿಗೆ ಮಾಡ್ತೀನಿ ಜಾಸ್ತಿ, ಗೋಲ್ಡ್ ಮಾಡ್ತೀನಿ, ಸೇವಿಂಗ್ಸಿಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಬಟ್ಟೆಗಂದರೆ ನಾನು ತುಂಬ ಕಡಿಮೆ ತೊಗೊಳ್ಳೋದು. ನಮ್ಮಮ್ಮನೂ ಬೈತಾರೆ, ಬಟ್ಟೆ ಎಲ್ಲ ತೊಗೊಂಡ್ರೆ ಅವ್ರಿಗೆ ಒಂಚೂರು ಇಷ್ಟ ಆಗೋಲ್ಲ. ಪಾರ್ಸಲ್ಗಳು ಬರುತ್ತೆ ಅಲ್ಲ, ಸೊ ಪಾರ್ಸಲ್ ಕೊಡೋರಿಗೇ ಬೈದ್ಬಿಡ್ತಾರೆ. ಅಂದರೆ ಪಾಪ ಅವರೇ ಏನೋ ನನಗೆ ಫ್ರೀಯಾಗಿ ತಂದು ಕೊಡ್ತಿದ್ದಾರೆ ಅನ್ನೋ ಥರ. ಬಟ್ ರೀಸನ್ನ ನಾವೇ ಬುಕ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಪಾಪ ಅವ್ರು ಬೈಸ್ಕೊತಾರೆ. ಸೊ ಹಾಗಾಗಿ ನನ್ನ ಬಟ್ಟೆಗಂತ ಇನ್ವೆಸ್ಟ್ ಮಾಡೋದು ತುಂಬ ಕಡಿಮೆ. ಏನೋ 1 ಜೀನ್ಸ್ ಇದ್ದರೆ ಸಾಕು, 1 ಟಾಪ್ಸ್ ಒಂದು 5 to 6 ಇದ್ದರೆ ಸಾಕು. ಅದನ್ನೇ ರಿಪೀಟ್ ಮಾಡಲ್ಲಿ ಹಾಕ್ಕೊತಾ ಇರ್ತೀನಿ. ಸೊ ಅದರಿಂದ ನನಗೇನು ತೊಂದರೆ ಇಲ್ಲ. ಬಟ್ ದುಡ್ಡನ್ನು ಬಟ್ಟೆಗೋಸ್ಕರ ಹಾಕೋದು ಸುಮ್ಮನೆ ವೇಸ್ಟ್ ಅನಿಸುತ್ತೆ. ನೆಸಸರಿ ಏನಿದೆ ಅಷ್ಟು ಬೇಕೇ ಬೇಕು. ಅದಾದಮೇಲೂ ಸುಮ್ಮನೆ ಪರ್ಚೇಸ್ ಮಾಡೋದು ಮೇ ಬಿ ಅದು ಕೆಲವೊಬ್ರಿಗೆ ಇಷ್ಟ. ಕೆಲವೊಬ್ಬರಿಗೆ ಶಾಪಿಂಗ್ ಇಷ್ಟ, ಕೆಲವೊಬ್ಬರಿಗೆ ಬಟ್ಟೆ ತೊಗೊಳೋದು ಇಷ್ಟ, ಆಚೆ ಹೋಗೋದು ಇಷ್ಟ. ನನಗೆ ಆಚೆ ಹೋಗೋದು ಇಷ್ಟ, ಬಟ್ ಬಟ್ಟೆ ಏನು ಅಷ್ಟೊಂದು ನನಗೇನು ತೊಗೋಬೇಕಂತ ಯಾವಾಗಲೂ ಅನಿಸಲ್ಲ. ಎಲ್ಲೋ ಬೇಕು, ತುಂಬ ರಿಕ್ವೈರ್ಮೆಂಟ್ ಇದೆ ಮತ್ತು ನನಗೆ ಬೇಕೇ ಬೇಕು ಅನ್ನಿಸ್ದಾಗ ಮಾತ್ರ ನಾನು ಬಟ್ಟೆ ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ನೋಡೋಣ ಇವತ್ತು ಆಫೀಸ್ ಹೋಗ್ತೀನಾ ಇಲ್ವಾ ಅಂಥೇಳಿ. ಬಟ್ ರೆಡಿ ಆಗೋದು ಆಗಿಬಿಟ್ಟಿದ್ದೀನಿ, ಆಫೀಸ್ಗಂತ ಅಲ್ಲ. ನಾನು ಹೇಳ್ದೆ ಅಲ್ಲ, ನನಗೇನೋ ಬೇರೆ ಕೆಲಸ ಇತ್ತು. ಸೊ ಅದಕ್ಕೆ ಅದು ಇವಾಗ ಮುಗೀತು. ಆಫೀಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ರೆಡಿ ಆಗಿಬಿಟ್ಟಿದ್ದೀನಿ. 2 ಅವರ್ ಜರ್ನಿ ಆದರೂ ಓಕೆನೇ, ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ. ಸೊ ಬನ್ನಿ ನೋಡೋಣ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡೆ. ಇವಾಗ ನನ್ನ ಗಾಡೀಲಿ ಏನಂತಂದರೆ ನಾನು ಇಟ್ಟೇ ಮೇ ಬಿ ಗಾಳಿ ಹೋಗಿರುತ್ತೆ ಅನಿಸುತ್ತೆ. ಸೊ ಹೋಗಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿಸ್ಬಿಡ್ತೀನಿ ಎಷ್ಟಿದೆ ಅಂತ ಹೇಳಿ. ಸೊ ಅದಕ್ಕೆ ಹೋಗಿದ್ದೆ. ಸೊ ಗೈಸ್ ಫೈನಲಿ ಬಂದೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. ನಾನು ಹೊರಟಿದ್ದು ಆಲ್ಮೋಸ್ಟ್ 10 ಗಂಟೆ ಅಂದ್ಕೊಳ್ಳಿ. ಸೊ ಫೈನಲಿ ಬಂದೆ ಗೈಸ್. ಇವಾಗ 12 ಗಂಟೆ ಆಗಿದೆ ಟೈಮ್. ಎಲ್ಲರೂ ಆಫೀಸಿಗೆ ಕೆಲಸ ಮಾಡೋಕ್ಕೆ ಬಂದರೆ ನಂದು ಉಲ್ಟಾ. ನಾನು ಆಫೀಸಿಗೆ ಬರೋದು ಕಾರ್ಡ್ನ ಸ್ವೈಪ್ ಮಾಡಿ ವಾಪಸ್ ಮನೆಗೆ ಹೋಗೋಕ್ಕೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 5-10 ನಿಮಿಷ ಇರ್ತೀನಿ, ಆಮೇಲೆ ವಾಪಸ್ ಹೋದ್ರೆ ಆಯಿತು. ಬಿಕಾಸ್ ಮತ್ತೆ ನನಗೆ ಇನ್ ಕೇಸ್ ನಾನು 2 ಗಂಟೆ ಹೊರಟ್ರು ಮತ್ತೆ ರೀಚ್ ಆಗೋದು 4 ಗಂಟೆ. ಸೊ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಬೇಗ ಹೋಗಲೇಬೇಕು. ಅಂದರೆ ನಮ್ಮದ್ರಲ್ಲಿ ಅಷ್ಟೊಂದು ಇಷ್ಟವರ್ ಇರಲೇಬೇಕು ಅಂತ ಏನಿಲ್ಲ. ಸೊ ಬಂದು 5 ಮಿನಿಟ್ಸ್ ಇದು ಹೋದರೂ ಓಕೆನೆ. ಸೊ ನಾನು ಇವಾಗ ಸ್ವಲ್ಪ ಹೊತ್ತು ಸ್ವೈಪ್ ಮಾಡಿ ಕಾರ್ಡ್ನ ವಾಶ್ರೂಮ್ಗೆಲ್ಲ ಹೋಗಿ ಹಾಗೆ ವಾಪಸ್ ಹೋಗಿಬಿಡ್ತೀನಿ ಅಷ್ಟೇ. ಇವತ್ತು ಹೋಗ್ತಾ ನಾನು ಏನಾದರೂ ತೊಗೊಂಡೋಗೋಣ ಅಂತಿದ್ದೀನಿ. ನೋಡೋಣ ಏನು ತೊಗೋತೀನಿ ಅಂತ ಹೇಳಿ. ಓಕೆ ಗೈಸ್, ನಾನು ಆಫೀಸಲ್ಲಿ 5 ನಿಮಿಷ ಇದ್ದಿದ್ದು. ಇವಾಗ ಹೊರಟ್ಬಿಟ್ಟೆ. ಬಿಕಾಸ್ ನಾನು ಹೇಳ್ದಂಗೆ ನನಗೆ 2 ಅವರ್ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ನಾನು ಹೋಗಲೇಬೇಕು. ನಾನೇನು ಕೆಲಸನೇ ಮಾಡಿಲ್ಲ, ಹಾಗೆ ಹೊರಟ್ಬಿಟ್ಟಿದ್ದೀನಿ. ಏನಾದರೂ ಸ್ವಲ್ಪ ತೊಗೊಂಡೋಗೋಣ ಅಂತಿದ್ದೀನಿ. ನೋಡೋಣ ಏನು ತೊಗೋತೀನಿ ಅಂತ ಹೇಳಿ ಅಂತ. ಬನ್ನಿ ಹೋಗೋಣ. ಮನೆಗೆ ಹೋಗ್ತಿದ್ದೆ ಅಲ್ಲ, ಸೊ ಅಲ್ಲೊಂದು ಶಾಪ್ ಇದೆ. ಅಂದರೆ ಅವರು ವೆರೈಟಿ ಮೀನುಗಳನ್ನ ಡೈಲಿ ಹಾಕ್ಕೊಂಡಿರ್ತಾಯಿದ್ರು. ಸೊ ಒಂದಿನ ಟ್ರೈ ಮಾಡೋಣ ಅಂಥೇಳಿ ಹೋದೆ, ತಗೊಳ್ಳೋಣ ಅಂತ ಹೇಳಿ. ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನನಗೆ ಗೊತ್ತಾಗಲಿಲ್ಲ ನಾನು ಯಾವ ತೊಗೋಬೇಕು ಅಂತ ಹೇಳಿ. ಗೈಸ್ 2 ಥರದ ಮೀನು ತೊಗೊಂಡೆ. ಸ್ವಲ್ಪ
ಸ್ವಲ್ಪ ಮೀನು ಸಾರು ಮತ್ತು ಮೀನು ಫ್ರೈ ಮಾಡೋಣ ಅಂತ ಹೇಳಿ ತುಂಬ ಆಸೆ ಆಗ್ತಿತ್ತು ಮೀನು ತಿನ್ನಬೇಕು ಅಂತೇಳಿ, ತುಂಬ ದಿನ ಆಗಿತ್ತು ತಿಂದೆ. ಸೊ ಚಿಕನ್ ಮಟನ್ಗಿಂತ ನನಗೆ ಮೀನು ತುಂಬ ಇಷ್ಟ. ಸೊ ಹಂಗಾಗಿ ತೊಗೊಂಡೆ. ಇವಾಗ ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ನೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬಟ್ ಆಸೆ ಆಗಿಬಿಡ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಗೈಸ್ ವಾಪಸ್ ಬಂದೆ. ಇವಾಗ ಮೀನು ಸಾರು ಮತ್ತು ಮೀನು ಫ್ರೈ ಮಾಡೋಣ, ಓಕೆನಾ? ಫಸ್ಟ್ ಊಟ ಮಾಡ್ಕೋತೀನಿ. ಇವಾಗ ಎಷ್ಟು ಗಂಟೆ ಗೊತ್ತಾ? ಕರೆಕ್ಟಾಗಿ 2 ಗಂಟೆ. ನಾನು ಹೊರಟಿದ್ದು 12 ಗಂಟೆ ಅನ್ಕೋತೀನಿ. ಬಟ್ ಸ್ವಲ್ಪ ಬೇಗ ಬಂದಿದ್ದೀನಿ, ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಪ್ ಇದೆಲ್ಲ ತೊಗೊಳಕ್ಕೆ. ಅಂದ್ರೂ ಓಕೆ, ಸ್ವಲ್ಪ ಬೇಗ ಬಂದಿದ್ದೀನಿ. ನೋಡಿ, ಯಾರಾದರೂ ಈ ಥರ ಸರ್ಕಸ್ ಮಾಡಿದ್ದೀರಾ? ಬೆಳಗ್ಗೆ ಪ್ಲ್ಯಾನ್ ಇರಲಿಲ್ಲ ಆಫೀಸ್ ಹೋಗಬೇಕು ಅಂತೇಳಿ, ಬಟ್ ಸ್ಟಿಲ್ ಹೋದೆ. ಹೋಗಬೇಕಾದ್ರೆ 10 ಗಂಟೆ ಆಗಿತ್ತು, ಹೊರಡಬೇಕಾದ್ರೆ ರೀಚ್ ಆಗೋ ಹೊತ್ತಿಗೆ 12 ಗಂಟೆ. ಒಂದು 5 to 10 ಮಿನಿಟ್ಸ್ ಅಷ್ಟೇ ಆಫೀಸಲ್ಲಿದ್ದೆ. ಅಲ್ಲಿಂದ ಹೊರಟ್ಬಿಟ್ಟೆ. ಅಲ್ಲಿಂದ ಹೊರಟಿದ್ದು ಸೀದಾ ಮತ್ತೆ ವಾಪಸ್ ಮನೆಗೆ ಬಂದಿದ್ದೀನಿ. ಇವಾಗ ಬಂದುಬಿಟ್ಟು 2 ಗಂಟೆ. ಸೊ 2 ಅವರ್ 4 ಅವರ್ ಜರ್ನಿಲೇ ಕಳೆದಿದ್ದೀನಿ. ಬಟ್ ನನಗೇನಂತಂದರೆ ಹೋಗಿ ಸ್ವೈಪ್ ಮಾಡಿ ಬಂದರೆ ಸಾಕು ಅಂದ್ಕೊಂಡು ಬೇಗ ಹೋಗಿ ವಾಪಸ್ ಬಂದೆ. ಸಖತ್ ಸುಸ್ತಾಗಿದೆ. ಏನಂದರೆ ಸಖತ್ ಬೆನ್ನೂತದೆ, ಬಿಕಾಸ್ ಅಷ್ಟು ಬೇಗ ಹೋಗಿ ಬಂದಿದ್ದಕ್ಕೆ. ಬಟ್ 1 ಡೇ ಕೌಂಟ್ ಆಯ್ತಲ್ಲ, ನಂಗೆ ಅದೇ ಖುಷಿ ಅಷ್ಟೇ. ನಂತರನೇ ಯಾರಾದರೂ ಸರ್ಕಸ್ ಮಾಡ್ತೀರಾ ನೀವು? ಏನಾದರೂ ಕಮೆಂಟ್ ಮಾಡಿ. ಸೊ ನಾನಿವಾಗ ಫಿಶ್ ಫ್ರೈ ಮತ್ತು ಮೀನು ಸಾಂಬಾರು ಎರಡೂ ಮಾಡಬೇಕು. ನನಗೆ ಯೂಶ್ವಲಿ ಮೀನು ಮಾಡೋಕ್ಕೆ ಅಷ್ಟೊಂದಾಗಿ ಬರಲ್ಲ. ಅಷ್ಟು ನನಗೆ ಇವಾಗ ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಮೀನು ಫ್ರೈ ಮತ್ತು ಮೀನು ಸಾರು ಮಾಡೋಣ ಅಂತಿದ್ದೀನಿ. ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೀವು ಫುಲ್ ವೀಡಿಯೋನ ನೋಡಿ, ಸೊ ನಿಮಗೂ ಗೊತ್ತಾಗುತ್ತೆ ನಾನು ಹೆಂಗೆ ಮಾಡಿದೆ ಅಂತ ಹೇಳಿ. ಓಕೆ, ನಾನು ಸಖತ್ ಹಸ್ವಾಗ್ತಿದ್ದೆ ಗೈಸ್, ಮತ್ತು ತುಂಬ ಸುಸ್ತಾಗ್ತಾಯಿದೆ. ಈಗ ಬೇಗ ಬೇಗ ಇರೋದನ್ನೇ ಊಟ ಮಾಡ್ಕೋತೀನಿ, ಆಮೇಲೆ ಎಲ್ಲದಕ್ಕೂ ರೆಡಿ ಮಾಡ್ಕೋತೀನಿ. ಕೆಲಸನೇ ಏನೂ ಮಾಡಿಲ್ಲ, ಬರೀ ಜರ್ನಿಲಿ ಕಳೆದಿದ್ದೀನಿ. ಇವಾಗ ಹೋಗಿ ಸ್ವಲ್ಪ ಕೆಲಸನ ನೋಡಬೇಕು, ಏನಾಗಿದೆ, ಏನು ಕತೆ ಆಯಿತು ಅಂತೇಳಿ ಅಂತ. ಸೊ ಬನ್ನಿ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ನಾನು ಏನು ಅಡುಗೆ ಮಾಡ್ತೀನಿ ಅಂತ ಹೇಳಿ ನೋಡಿ, ಓಕೆನಾ? ಗೈಸ್, ನಾನು 2 ಥರದ ಮೀನು ತಂದೆ. ಯಾಕಂದರೆ ನನಗೆ ಗೊತ್ತಿಲ್ಲ ಯಾವುದು ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಇದು ನಮ್ಮಪ್ಪ ತರ್ತಾಯಿದ್ರು, ಇದು ಫ್ರೈಗೆ ಚೆನ್ನಾಗಿರ್ತಾಯಿತ್ತು. ಬಟ್ ಆ ಥರ ಇಲ್ಲ, ಇದು ಬೇರೆ ಥರ ಇದೆ ಸ್ವಲ್ಪ. ಸೊ ಟ್ರೈ ಮಾಡೋಣ ಅಂಥೇಳಿ. ಇದು ಹೆಸರು ಮರ್ತೋಯ್ತು ನನಗೆ, ರಾಗುನೋ ಏನೋ ಅಂದರು. ಸಾರಿ, ನಂಗೆ ಗೊತ್ತಿಲ್ಲ ಹೆಸರು, ಮೇ ಬಿ. ಇನ್ನೊಂದು ಬಂಗಡೆ ಮೀನು, ಅದು ಸಾರು ಮಾಡ್ಬೋದು, ಫ್ರೈನೂ ಮಾಡ್ಬೋದು. ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡೋಣ. ಮೀನು ನೋಡ್ತಿದ್ರೆ ನನಗೆ ಬಾಯಲ್ಲಿ ನೀರು ಬಿಡ್ತಾಯಿದೆ. ಓಕೆ, ಇದು ಏನಂದರೆ ಇದು ನೋಡಿ, ಬಂಗಡೆ ಸಕ್ಕತ್ತಾಗಿದೆ ಅಲ್ಲ. ಇದ್ರ ಹೆಸರು ಮರ್ತೋಯ್ತು ನನಗೆ. ಬಟ್ ಇದೇನೋ ಒಂದೇ ಮೀನು ಕಟ್ ಪೀಸಸ್. ಇದು ಒಂದೇ 650 ಗ್ರಾಮ್ನೇನೋ ಇತ್ತು ಇದು. ಇವಾಗ ನಂಗೆ ಮಾಡಲಿಕ್ಕಾಗಲ್ಲ, ಇವಾಗ ಆಮೇಲೆ ಮಾಡಬೇಕು. ಸೊ ಫಸ್ಟ್ ಊಟ ಮಾಡ್ಕೊಂಬಿಡ್ತೀನಿ. ಸೊ ಗೈಸ್, ಮೀನನ್ನ ತೊಳ್ಕೊಂಡು ಆಮೇಲೆ ಅದಕ್ಕೆ ಏನಂತೀರ, ಹುಣಸೆ ಹಣ್ಣಿನ ನೀರು ಹಾಕಿ ಇಟ್ಟಿದ್ದೆ. ಅಂದರೆ 2 ಥರದ ಮೀನಿಗೂ. ಸೊ ಇದಾದಮೇಲೆ ನಾನು ಇದು ರೆಡಿ ಮಾಡಿಕೊಂಡೆ. ಇದು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಏನಂತೀರ, ಫಿಶ್ ಫ್ರೈಗೆ ಮಸಾಲ. ಸೊ ಆ ಮಸಾಲ ಎಲ್ಲ ಇಲ್ಲಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಲ್ಮೋಸ್ಟ್. ನಿಮ್ಗೇನು ಗೊತ್ತಾ, ನಾನು ಯಾಕೆ ಯಾವುದೂ ತೋರಿಸಿಲ್ಲ ಅಂತಂದರೆ, ನಾನೇ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಮಾಡಿದೆ. ಸೊ ಹಾಗಾಗಿ ಮತ್ತು ಪಾಪ ನಿಮಗೆ ಮಿಸ್ಗೈಡ್ ಮಾಡೋದು ಬೇಡ, ಬಿಕಾಸ್ ನನಗೆ ಗೊತ್ತಿಲ್ಲ, ನಾನೇ ನೋಡ್ಕೊಂಡು ಮಾಡಿರೋದು. ಸೊ ನೋಡೋಣ. ನಾನು ಫಸ್ಟ್ 1 ಟೈಮ್ ಟ್ರೈ ಮಾಡಿದ್ದೆ, ಬಟ್ ಅದೇನಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇದು 2nd ಟೈಮ್ ಅನ್ಕೋತೀನಿ ನಾನು ಫಿಶ್ ಫ್ರೈ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಸಾಕಪ್ಪ. ಇಲ್ಲೇನು ಮಾಡಿದ್ದೀನಿ ಅಂದರೆ, ನಾನು ಬಂಗಡ 3 ಮಾತ್ರ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ಆ ಚಿಕ್ಕ ಫಿಶ್ ಇತ್ತಲ್ಲ ಅದನ್ನ ಇಟ್ಟಿದ್ದೀನಿ. ಯಾಕಂದರೆ ಫಿಶ್ ಫ್ರೈ ನಾವು ತುಂಬ ಅಂದರೆ ಖಾಲಿ ಮಾಡಿಬಿಡ್ಬೇಕು ಹಾಗೇನೆ. ಸೊ ಅದು ಬೇಡ ಅಂತ ಹೇಳಿ ಬಂಗಡನ ಸಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದ್ರ ರೆಸಿಪಿ ನಾನು ಹೇಳೋಕ್ಕಾಗಲ್ಲ ಗೈಸ್, ಬಿಕಾಸ್ ನಾನು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ಸಿಕ್ಕಿದೆಯಲ್ಲ ಹೆಂಗೆ ಬರುತ್ತೆ ಅಂತ ನೋಡೋಣ ಔಟ್ಪುಟ್. ಸೊ ನೀವು ಕಾದು ನೋಡಿ, ಓಕೆನಾ? ಇವಾಗ ನಾನು ಸಾರಿಗೆ ರೆಡಿ ಮಾಡ್ಕೋಬೇಕು. ನಂಗೆ ಸಾರಿಗೆ ಓಕೆ ಸ್ವಲ್ಪನಾದರೂ ಗೊತ್ತು, ಬಟ್ ಆ ಫಿಶ್ ಫ್ರೈಗಂತೂ ಏನೂ ಗೊತ್ತಿಲ್ಲ. ಯೂಶ್ವಲಿ ಅದೇನಾಗುತ್ತೆ, ನಂಗೆ ಹಿಡ್ಕೊಳ್ಳಲ್ಲ, ಅದು ಆಚೆ ಬಂದುಬಿಡುತ್ತೆ. ಇದೇನಂತೀರ, ಈ ಕೋಟ್ ಲೇಯರ್ ಇದೆಯಲ್ಲ, ಅದು ಆಚೆ ಬರಬಾರ್ದು, ಅದು ಹಾಗೆ ಇರಬೇಕು. ಬಟ್ ಈ ಸರಿ ನೋಡೋಣ. ಎಲ್ಲ ಯೂಟ್ಯೂಬ್ ವಿಡಿಯೋನ ಚೆಕ್ ಮಾಡಿ ಒಂದು ರೆಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಿದ್ದು ಹಿಂಗಿರಲಿ. ಇದೊಂದು 2 ಅವರ್ ಇರಬೇಕಂತೆ. ನನಗೆ ಇವಾಗ ಮಧ್ಯಾಹ್ನ ಊಟನೂ ಆಗೋಯ್ತು. ಸೊ ಇದು ನೈಟ್ ಊಟಕ್ಕೆ ಇರಲಿ, 3-4 ಅವರ್ ಆದರೂ ಇರಲಿ, ನನಗೇನು ತೊಂದರೆ ಇಲ್ಲ. ಇವಾಗ ನಾನು ಸಾರಿಗೆ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಕೆಲಸ ಮಾಡೋಕ್ಕೆ. ಸೊ ದಟ್ ನಾನು ಕೆಲಸ ಮಾಡ್ಕೊಂಡು ಇದ್ಬಿಡ್ಬೋದು. ಏನಂತೀರ ಗೈಸ್? ಇದು ಮೀನಿನ ಖಾರ ರೆಡಿ ಆಯಿತು. ಅಂದರೆ ನನಗೆ ರೆಡ್ ಕಲರ್ ಇರಬೇಕು, ಯೆಲ್ಲೋ ಕಲರ್ ಇರಬಾರ್ದು. ಸೊ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ.
ಇದನ್ನು ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಹೆಂಗೋ ಒಟ್ಟು ಮಾಡಿರೋದು ಇದು. ಬಟ್ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಸಾರಿಗೆ ನಾನು ರೆಡಿ ಮಾಡ್ಕೋತಾ ಇರೋದು ಇವಾಗ ಒಂದು ಪಾತ್ರೆಗೆ ಹಾಕಿದ್ದೀನಿ. ಏನಂದರೆ ತುಂಬ ನೀರಾದರೆ ಚೆನ್ನಾಗಿರಲ್ಲ, ಸೊ ಸ್ವಲ್ಪ ನೀರು ಹಾಕಿದ್ದೀನಿ. ಮೀನು ಹಾಕಿದ್ಮೇಲೆ ಇನ್ನೊಂದು ಸರಿ ನೋಡ್ಬೋದು ಅನಿಸುತ್ತೆ. ಗೈಸ್, ಫೈನಲಿ ಮೀನು ಸಾರು ರೆಡಿಯಾಗಿದೆ. ಗೊತ್ತಿಲ್ಲ ಹೇಗಿದೆ ಅಂತೇಳಿ ಅಂತ, ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಲ್ಲಿ ಎಲ್ಲೋ ಕಾಣಿಸ್ತದೆ, ಬಟ್ ನನಗೆ ರೆಡ್ಡಾಗಿ ಕಾಣಿಸ್ತಾ ಇದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಟೇಸ್ಟ್ ನೋಡೋಕ್ಕೆ ಇವಾಗ 4:15 ಟೈಮ್, ಸೊ ಇವಾಗ ನೋಡಲಿಕ್ಕಾಗಲ್ಲ. ನೈಟ್ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ, ಓಕೆನಾ? ಗೈಸ್, ಇದು 1 ಅವರ್ ಇದು 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ. ಸೊ ನೀಟಾಗಿ ಹಿಡ್ಕೊಂಡಿದ್ದೆ. ಇದು ಸ್ವಲ್ಪ ಹೊತ್ತು ಇನ್ನೂ ಹಿಂಗೆ ಇರಲಿ. ಇವಾಗ ಟೀ ಮಾಡ್ಕೊಂಡಿದ್ದೀನಿ, ಒಂದು ಲೋಟ ಟೀ ಕೊಟ್ಬಿಡೋಣ, ಓಕೆನಾ? ಮೀನು ಸಾರು ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಒಂದು ಮೀನು ಎತ್ತಿ ತೋರಿಸ್ತು. ಸೊ ಇವಾಗ ಫಿಶ್ ಫ್ರೈ ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಾಡಿಬಿಟ್ಟು ರಿಸಲ್ಟ್ ನಿಮಗೆ ಹೇಳ್ತೀನಿ, ಓಕೆನಾ? ಮಧ್ಯದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಸ್ವಲ್ಪ ಮನೆ ಕ್ಲೀನ್ ಮಾಡಿದೆ, ಅದು ಇದು ಅಂತ ಮಾಡ್ತಾಯಿದ್ದೆ. ಗೈಸ್, ಸೌಂಡ್ ಕೇಳಿಸ್ತಿದ್ಯಾ? ಏನಂದರೆ ಲಾಸ್ಟಲ್ಲಿ ರವೆ ಹಾಕಿಬಿಟ್ಟು, ಚಿರೋಟಿ ರವೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತೇಳಿ, ಬಿಕಾಸ್ ನಾನು ಸೆಕೆಂಡ್ ಟೈಮ್, ಬಟ್ ಫಸ್ಟ್ ಟೈಮ್ ನಾನು ಸುಮ್ಮನೆ ಮಾಡಿದೆ, ಬಟ್ ಅದು ಗೊತ್ತಿರಲ್ಲ. ಇವಾಗ ಸ್ವಲ್ಪ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಇದು ಇನ್ನೂ ಎಷ್ಟು ಮಾಡೋಕ್ಕಿದೆ, ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ, ಓಕೆನಾ? ಗೈಸ್, ಕಾಣಿಸ್ತಿದ್ಯಾ? ತವಾ ಫ್ರೈ ಆ್ಯಕ್ಚುಲಿ ಚೆನ್ನಾಗೇ ಬಂದಿದೆ. ಸೊ ಇನ್ನೂ ಸ್ವಲ್ಪ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಬಂಗ್ಡ ಅಲ್ಲ, ಅದು ಬೇರೆ ಫಿಶ್. ಅದು ಹೆಸರೇನು ರಾಗುನು ಏನೋ ಅಂದ್ರಲ್ಲ ಅದು. ಸೊ ಎಲ್ಲನೂ ಚೆನ್ನಾಗಿ ಬಂದಿದೆ, ಬಟ್ ಭಯ ಇತ್ತು ಹೇಗೆ ಬರುತ್ತೋ ಅಂತೇಳಿ. ಬಿಕಾಸ್ ನಾನು ಹೇಳ್ದೆ ಅಲ್ಲ, ನನಗೆ ಫಿಶ್ ಅಂದ್ರೆ ಅಷ್ಟೊಂದು ಬರೋಲ್ಲ. ಚಿಕನ್ ಅಂದರೆ ಓಕೆ, ಇವನ್ ಮಟನ್ ಕೂಡ ಅಷ್ಟು ನಾನು ಟ್ರೈ ಮಾಡಿಲ್ಲ, ಬಟ್ ಚಿಕನ್ ಮಾಡಿದ್ದೀನಿ ಅವಾಗವಾಗ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಜೊತೆ, ಓಕೆನಾ? ಬಾಯ್. ನಾನು ಇವಾಗ ಟೇಸ್ಟ್ ಮಾಡಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿದೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಸೂಪರಾಗಿದೆ. ನಾನು ಅಂದಾಜು ಮೇಲೆ ಹಾಕಿದೆ, ನನಗೆ ಗೊತ್ತಾಗಲ್ಲ ಹಾಕೋಕ್ಕೆ, ಬಟ್ ಸ್ಟಿಲ್ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಮತ್ತೆ ಟ್ರೈ ಮಾಡ್ಬೋದು ಗೈಸ್ ನಾನು. ಸೊ ಈ ಸರಿ ಗೆದ್ದಿದ್ದೀನಿ ಫಿಶ್ ಫ್ರೈ. ಎಸ್ಪೆಷಲಿ ನನಗೆ ಫಿಶ್ ಫ್ರೈ ಬರ್ತಾನೆ ಇರಲಿಲ್ಲ. ಸೊ ಇವಾಗ ಸೂಪರಾಗಿ ಬರ್ತಾಯಿದೆ. ಏನಂತೀರಾ ಗೈಸ್? ನೋಡಿ ಎಷ್ಟೊಂದು ಫಿಶ್ ಫ್ರೈ ಮಾಡಿದ್ದೀನಿ, ಎಲ್ಲನೂ ಸಖತ್ತಾಗಿ ಬಂದಿದೆ. ನಾನು ಅಂದ್ಕೊಂಡಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಚೆನ್ನಾಗಿ ಬಂದಿದೆ. ಏನಂತೀರಾ? ನನಗೂ ಮಾಡೋಕ್ಕೆ ಬರುತ್ತೆ ಅಂತ ಇವತ್ತು ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ಬಂಗಡನೂ ಮಾಡಿದ್ದೀನಿ, ಜೊತೆಗೆ ಇನ್ನೊಂದು ಫಿಶ್ ಇತ್ತಲ್ಲ ಅದನ್ನು ಮಾಡಿದ್ದೀನಿ. ಯಾವುದೂ ಆಚೆ ಬಂದಿಲ್ಲ. ಲೇಯರ್ ಎಲ್ಲನೂ ಸಖತ್ತಾಗಿ ಹಿಡ್ಕೊಂಡಿದೆ. ನನ್ನ ರಂಗೋಲಿ ನೋಡಿ ಗೈಸ್, ರಾತ್ರಿನೇ ಹಾಕ್ಬಿಟ್ಟೆ. ಏನಕ್ಕೆಂದರೆ ಬೆಳಗ್ಗೆ ಸ್ವಲ್ಪ ಬೇರೆ ಕೆಲಸಗಳು ಜಾಸ್ತಿ ಇದೆ, ಆಫೀಸ್ ಕೆಲಸ. ಸೊ ಟೈಮ್ ಆಗಲ್ಲ ಅಂತ. ಚೆನ್ನಾಗಿದೆಯಾ? ಇದನ್ನಿನ್ನೂ ದೊಡ್ಡದು ಬೇಕಾದರೆ ಮಾಡ್ಬೋದು, ಬಟ್ ಸಾಕಿಷ್ಟು. ಇದು ದೊಡ್ಡದಾಗೇ ಇದೆ. ಮೇ ಬಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ನೋಡಿ ಗೈಸ್, ಫೈನಲಿ ತಿಂತಾಯಿದ್ದೀನಿ. ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ, ಇಷ್ಟು ತನಕ ಮಾಡಿಲ್ಲ. ಚಪಾತಿ ಜೊತೆಗೆ ಮೀನು ಸಾರು, ಆಮೇಲೆ ಫಿಶ್ ಫ್ರೈ ನಿಮಗೆ ಬೇರೆ ಥರ ಕಾಣಿಸ್ತಿರ್ಬೋದು, ಬಟ್ ಚೆನ್ನಾಗಿದೆ. ಓಕೆ ಅಂದರೆ ಇನ್ನೂ ಟೇಸ್ಟ್ ಮಾಡಿಲ್ಲ, ಮೇ ಬಿ ಚೆನ್ನಾಗೇ ಬಂದಿರುತ್ತೆ. ತುಂಬ ಆಸೆ ಆಗ್ತಿದೆ, ಬೇಗ ತಿಂದ್ಬಿಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಹೇಗಿತ್ತು ಅಂತ ಹೇಳಿ ನಾಳೆ ವ್ಲಾಗಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಹ್ಯಾವ್ ಅ ನೈಸ್ ಡೇ ಗೈಸ್.